ಆನೇಕಲ್ ಪಟ್ಟಣದ ಹಾಲಿನ ಡೈರಿಯ ಕಚೇರಿ ಆವರಣದಲ್ಲಿ ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ವತಿಯಿಂದ ಆನೇಕಲ್ ಶಾಖೆಯ ವ್ಯಾಪ್ತಿಗೆ ಒಳಪಡುವ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಮುಖಾಂತರ ಸಾಲ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕೆಸಿಸಿ ಬೆಳೆ ಸಾಲ, ಎಸ್ಎಚ್ಜಿ ಸಾಲ ಮತ್ತು ಮಧ್ಯಮಾವಧಿ ಸಾಲ ವಿತರಣಾ ಸಮಾರಂಭದಲ್ಲಿ ಶಾಸಕ ಬಿ ಶಿವಣ್ಣರವರು ಕಾರ್ಯಕ್ರಮದಲ್ಲಿ ವಿಎಸ್ಎಸ್ಎಸ್ಎನ್ ಸಂಘದ ಮುಖಾಂತರ ನೀಡುತ್ತಿರುವ ಹೊಸ ಕೆಸಿಸಿ ಸಾಲ 2,58,70,70,000 ರೂಪಾಯಿಯನ್ನು ಆನೇಕಲ್, ಚಿಕ್ಕಹೊಸಹಳ್ಳಿ, ಬುಕ್ಸಾಗರ, ಹಾರಗದ್ದೆ, ಬನ್ನೀರುಘಟ್ಟ, ಚಿಕ್ಕಹೊಸಹಳ್ಳಿ ಫಲಾನುಭವಿಗಳಿಗೆ ಚೆಕ್ ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರುಗಳಾದ ಬಿಜಿ ಅಂಜನಪ್ಪ, ವಿಎಚ್ ಸೋಮಶೇಖರ್, ಕೆಎನ್ ನಟರಾಜ್, ವಿಎಸ್ಎಸ್ಎಸ್ಎನ್ ಆನೇಕಲ್ ಅಧ್ಯಕ್ಷ ಎಸ್ಎನ್ ಶ್ರೀನಿವಾಸ್ ರೆಡ್ಡಿ, ಹಾರಗದ್ದಿ ಅಧ್ಯಕ್ಷ ಎನ್ಎಸ್ ರವಿಚಂದ್ರ, ಚಿಕ್ಕಹೊಸಹಳ್ಳಿ ಅಧ್ಯಕ್ಷ ಜಿ ವೆಂಕಟೇಶ್ ಹಾಗೂ ವಿಎಸ್ಎಸ್ಎಸ್ಎನ್ ಆನೇಕಲ್ ಸಿಇಒ ಎಂ ವೆಂಕಟ ಮಾರೇಗೌಡ, ಬಿಡಿಸಿಸಿ ಬ್ಯಾಂಕ್ ಶಾಖಾ ವ್ಯವಸ್ಥಾಪಕರು ಕಾರ್ತಿಕ್, ಬಿಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕರು ರಮೇಶ್ ಭಾಗವಹಿಸಿದ್ದರು. ಬಿಡಿಸಿಸಿ ಬ್ಯಾಂಕ್ ವತಿಯಿಂದ ನಮ್ಮ ಆನೇಕಲ್ ಶಾಖೆಯ ವ್ಯಾಪ್ತಿಗೆ ಒಳಪಡುವಂಥ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಮುಖಾಂತರ ಸಾಲ ವಿತರಣಾ ಕಾರ್ಯಕ್ರಮ ಸ್ತ್ರೀಶಕ್ತಿ ಸಂಘಗಳು ಕೂಡ ಇವತ್ತು ಕೊಡ್ತಾ ಇದ್ದಾರೆ. ಬಡ್ಡಿ ರಹಿತ ಸಾಲನೂ ಕೂಡ ಇವತ್ತು ಕೊಡ್ತಾ ಇದ್ದಾರೆ. ಮತ್ತು ಬಡ್ಡಿ ಕಡಿಮೆ ಬಡ್ಡಿ, ವರ್ಷಕ್ಕೆ 3%, ಅಂದರೆ 1,00,000ಕ್ಕೆ 3,000 ರೂಪಾಯಿ ತಿಂಗಳಿಗೆ ಕಟ್ಟೋದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಯಾರ್ಯಾರು ಆರ್ಥಿಕವಾಗಿ ತುಂಬ ಹಿಂದುಳಿದಿದ್ದಾರೆ ಅವರಿಗೆ ಆರ್ಥಿಕ ಒಂದು ಶಕ್ತಿ ಕೊಡುವಂಥದ್ದು ಆಗ್ತದೆ. ಅದನ್ನು ಸದುಪಯೋಗ ಪಡಿಸ್ಕೋಬೇಕಾಗ್ತದೆ. ನಮ್ಮ ಯಾರ್ಯಾರು ಸಂಘದ ಸಾಲ ತಗೊಂಡಿರ್ತಾರೆ ಅವರು ಮತ್ತೆ ವಾಪಸ್ ಕಟ್ಟುವಂಥದ್ದು ತುಂಬ ಇಂಪಾರ್ಟೆಂಟ್. ಕಟ್ಟಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಮತ್ತು ಈ ಬ್ಯಾಂಕನ್ನು ಕೂಡ ದಿವಾಳಿ ಆಗ್ತದೆ. ದಿವಾಳಿ ಆದಂಥ ಸಂದರ್ಭದಲ್ಲಿ ಬೇರೊಬ್ಬರಿಗೆ ಅನುಕೂಲ ಆಗೋದಿಲ್ಲ, ಅನಾನುಕೂಲ ಆಗ್ತದೆ. ಆದ್ದರಿಂದ ಇವತ್ತು ಒಂದು ಉತ್ತಮವಾದಂಥ ಕೆಲಸವನ್ನು ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಮಾಡಿದೆ. ಇದರ ಒಂದು ಸಾಲವನ್ನು ಪಡೆದಿರ್ತಕ್ಕಂಥವ್ರೆಲ್ಲರೂ ಕೂಡ ಮತ್ತೆ ಹಿಂದಿರುಗಿಸಿ ಅವ್ರಿಗೂ ಕೂಡ ಇವತ್ತು ಸಾಲ ಪಡೆದಿರ್ತಕ್ಕಂಥ ಉದ್ದೇಶ ಏನಿದೆ ಅದ್ರ ಈಡೇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಇವತ್ತು ನಮ್ಮ ಬೆಂಗಳೂರು ಡಿಸಿಸಿ ಬ್ಯಾಂಕ್ನಿಂದ ರೈತರಿಗೆ ಸಾಲ ವಿತರಣೆ, ಮಹಿಳಾ ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವ್ರನ್ನೂ ಸಹ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅವ್ರ ಮುಖಾಂತರವಾಗಿ ಚೆಕ್ ವಿತರಣೆ ಮಾಡಿದ್ವಿ. ಕಾರಣ ಇಷ್ಟೇ, ಅಲ್ಲೇ ಕೊಡ್ತಾಯಿದ್ವಿ. ಏನು ಅಂದರೆ ನಾವು ಏನು ಉದ್ದೇಶಕ್ಕೆ ಕೊಡ್ತಾಯಿದ್ದೀವಿ, ಯಾವ ರೀತಿ ಉಪಯೋಗಿಸ್ಕೊಬೇಕು ಅನ್ನೋ ಒಂದು ಮಾತಾಡಬೇಕು, ಅವ್ರಿಗೆಲ್ಲ ಸಲಹೆ ಸೂಚನೆಗಳನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಸಭೆಯನ್ನು ಏರ್ಪಡಿಸಿ ಇವತ್ತು ಇಲ್ಲಿ ಅವ್ರಿಗೆಲ್ಲ ಸಾಲ ವಿತರಣೆಯನ್ನು ಚೆಕ್ಗಳನ್ನು ವಿತರಣೆ ಮಾಡಿ ಅವ್ರಿಗೆ ಸಾಲ ವಿತರಣೆಯನ್ನು ಉಪಯೋಗಿಸ್ಕೊಂಡು ಕಟ್ಟಿ ದುರುಪಯೋಗ ಪಡಿಸ್ಕೊಂಬೇಡಿ ಅಂತ ಒಂದು 2 ಮಾತು ಹೇಳೋದಕ್ಕೆ ಇವತ್ತು ಈ ಸಭೆಯನ್ನು ಸೇರಿಸಿ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಈ ಸಭೆಯನ್ನು ಕೋರಿದ್ವಿ. ಅದಕ್ಕೆ ನಮ್ಮ ನಿರ್ದೇಶಕರುಗಳಾದಂಥ ನಮ್ಮ ಆನೇಕಲ್ ತಾಲೂಕಲ್ಲಿ ಯಾವಾಗಲೂ ಒಬ್ಬರೇ ನಿರ್ದೇಶಕರು ಇರ್ತಾಯಿದ್ರು. ಆಮೇಲೆ 2 ನಿರ್ದೇಶಕರಿದ್ದರು. ನಮ್ಮ ಸಂಸದರಾದಂಥ ನನ್ನ ನೆಚ್ಚಿನ ನಾಯಕರಾದಂಥ ಡಿ ಕೆ ಸುರೇಶ್ರವರು ನನ್ನನ್ನು ಸಹ ಏನು ಬಿಡಿಸಿಸಿ ಬ್ಯಾಂಕಿಗೆ ನಾಮಿನೇಟ್ ಮಾಡಿದ್ಮೇಲೆ ನಾವು 3 ಆದ್ವಿ. ನಾವು 3 ಸೇರಿ ಏನು ಸೋಮಶೇಖರ್ ರೆಡ್ಡಿಯವರು ಮತ್ತು ಆಂಜಿನಪ್ಪನವರು, ನಾವು ಪಕ್ಷ ಏನೇ ಇರ್ಬೋದು, ನಮ್ಮ ತಾಲೂಕಿಗೆ, ನಮ್ಮ ರೈತರಿಗೆ, ನಮ್ಮ ಇಲ್ಲಿನ ಹೆಣ್ಮಕ್ಳಿಗೆ, ಇಲ್ಲಿನ ಜನಗಳಿಗೆ ಏನು ಆ ಬಿಡಿಸಿಸಿ ಬ್ಯಾಂಕಿಂದ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿ ಅಲ್ಲಿ ಏನೇ ಇರಲಿ ನಮ್ಮ ತಾಲೂಕಿಗೆ ಬರಬೇಕಾದನ್ನು ತಂದುಕೊಡ್ಬೇಕು ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಅಧ್ಯಕ್ಷರಾದಂಥ ವಿಜಯದೇವರು, ಉಪಾಧ್ಯಕ್ಷರಾದಂಥ ಮಂಜಣ್ಣವರು, ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರಿಗೆ ಮತ್ತು ಸ್ತ್ರೀಶಕ್ತಿ ಸಂಘಗಳವರಿಗೆ ಸಾಲದ ಚೆಕ್ಗಳನ್ನು ವಿತರಣೆ ಮಾಡಿ ಇದೀಗ ತಾನೇ ಅವರು ತುರ್ತು ಕಾರ್ಯದ ನಿಮಿತ್ತ ಹೊರಟಿದ್ದಾರೆ. ಮತ್ತು ಈ ವೇದಿಕೆಯಲ್ಲಿ ನಮ್ಮ ಜಿಲ್ಲಾ ಬಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು, ಬೊಮ್ಮಲ್ನ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರಾದಂಥ ಶ್ರೀಯುತ ಬಿಜಿ ಆಂಜನಪ್ಪನವರು ಸಹ ಉಪಸ್ಥಿತರಿರ್ತಾರೆ. ಮತ್ತು ಅದರ ಜೊತೆಯಲ್ಲಿ ನಮ್ಮ ಮತ್ತೋರ್ವ ನಿರ್ದೇಶಕರ 8 ಲಕ್ಷ ರೂಪಾಯಿ ಕೆಸಿಸಿ ಬೆಳೆ ಸಾಲ ಮತ್ತು ಎಸ್ಎಜಿ ಸ್ತ್ರೀಶಕ್ತಿ ಸಾಲವನ್ನು ವಿತರಣೆಯನ್ನು ಮಾಡಿರ್ತೇವೆ. ಇದೇ ರೀತಿ ಒಂದು ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ವತಿಯಿಂದ ಈ ವರ್ಷದಲ್ಲಿ ಸುಮಾರು ಒಂದು 100 ಕೋಟಿ ರೂಪಾಯಿವರೆಗೂ ಸಹ ಆನೇಕಲ್ ತಾಲೂಕಿನ ಎಲ್ಲ ವ್ಯವಸಾಯ ಸೇವಾ ಸಹಕಾರ ಸಂಘಗಳಿಗೆ ಕೆಸಿಸಿ ಬೆಳೆ ಸಾಲ ಮತ್ತು ಎಸ್ಎಜಿ ಸಾಲ ಮತ್ತು ಕುರಿ ಕೋಳಿ ಸಾಕಾಣಿಕೆಗೆ, ಹಂದಿ ಸಾಕಾಣಿಕೆಗೆ 3% ಬಡ್ಡಿ ದರದಲ್ಲಿ ಸಾಲವನ್ನು ವಿತರಣೆ ಮಾಡಿರ್ತೇವೆ. ಈ ಒಂದು ಸಾಲವನ್ನು ವಿತರಣೆ ಮಾಡೋ ನಿಟ್ಟಿನಲ್ಲಿ ಶ್ರಮವನ್ನು ವಹಿಸಿರ್ತಕ್ಕಂಥ ನಮ್ಮ ನಾಯಕರಾದಂಥ ಶ್ರೀಯುತ ಬಿಜಿ ಆಂಜನಪ್ಪನವರಿಗೆ ಮತ್ತು ಬಿಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದಂಥ ಹನುಮಂತಯ್ಯನವರು ಇರ್ಬೋದು, ಈಗ ಹಾಲಿ ಅಧ್ಯಕ್ಷರಾದಂಥ ಶ್ರೀಯುತ ವಿಜಯದೇವರು ಇರ್ಬೋದು, ಅವರೆಲ್ಲರಿಗೂ ಆನೇಕಲ್ ತಾಲೂಕಿನ ಎಲ್ಲ ರೈತ ಬಾಂಧವರ ಪರವಾಗಿ
ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕೊಡಿಸುವ ಸಲುವಾಗಿ ನಮ್ಮ ಆನೇಕಲ್ ತಾಲೂಕಿನ ವ್ಯವಸಾಯ ಸೇವಾ ಸಹಕಾರ ಸಂಘದ ಎಲ್ಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಶ್ರಮದಿಂದ ನಮ್ಮ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರಾದಂಥ ಸೋಮಶೇಖರ್ ರೆಡ್ಡಿ BG ಆಂಜನಪ್ಪನವರ ಶ್ರಮದಿಂದ ಜಿಲ್ಲಾ ಬ್ಯಾಂಕ್ನಿಂದ ಇವತ್ತು 2,50,00,000 ರೂಪಾಯಿ ಸಾಲ ಮಂಜೂರಾತಿಯಾಗಿ ವಿತರಣೆಯಾಗಿರ್ತದೆ. ಈ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಶ್ರೀ B ಶಿವಣ್ಣನವರು ಆಗಮಿಸಿರ್ತಾರೆ. ಹಾಗೂ ನಮ್ಮ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರು ವಿಜಯದೇವ್ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಪುಂಡರಲೀಕರ್ ಅವರು ಕಾರಣಾಂತರಗಳಿಂದ ಬಂದಿರೋದಿಲ್ಲ. ಹಾಗೂ ನಮ್ಮ ಜನಪ್ರಿಯ ಸಂಸದರಾದಂತಹ ಸುರೇಶ್ ಅಣ್ಣವ್ರು ಬರಬೇಕಾಗಿತ್ತು. ಕಾರಣಾಂತರಗಳ ಕೆಲಸದ ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗಿಲ್ಲ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ ಶಾಖಾ ವ್ಯವಸ್ಥಾಪಕರಾದಂತಹ ಕಾರ್ತಿಕ್ ಸಾಹೇಬರು ಹಾಗೂ ಮೇಲ್ವಿಚಾರಕರಾದ ರಮೇಶ್ ಅಣ್ಣವರು ಹಾಗೂ ಆರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದಂಥ ರವಿಚಂದ್ರಣ್ಣವರು ಹಾಗೂ ಎಲ್ಲ ಸದಸ್ಯರು ಭಾಗವಹಿಸಿರ್ತಾರೆ. ಹಾಗೂ ನಮ್ಮ ಸಹಕಾರ ಸಂಘದ ಸಿಬ್ಬಂದಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿರ್ತಾರೆ. ಅವರಿಗೂ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದವನ್ನು ವತಿಯಿಂದ VSSNಗಳ ಮುಖಾಂತರ ಸುಮಾರು 119 ಜನಕ್ಕೆ 2,58,70,000 ರೂಪಾಯಿಗಳನ್ನು ಸಾಲ ವಿತರಣೆ ಮಾಡಿದ್ದೀವಿ. ಎಲ್ಲ ರೈತರು ಸಕಾಲಕ್ಕೆ ಸಾಲವನ್ನು ಕಟ್ಟಿ ಮತ್ತೊಬ್ಬರು ರೈತರಿಗೆ ಅನುಕೂಲವಾಗಿ ನಿಟ್ಟಿನಲ್ಲಿ ನಡೆದುಕೊಳ್ಬೇಕಾಗಿ ಮತ್ತು ಈ ಸಾಲ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಈ ಸಾಲ ವಿತರಣೆಗೆ ಕಾರಣಕರ್ತರಾದಂಥ BDCC ಬ್ಯಾಂಕ್ನ ಹಿರಿಯ ನಿರ್ದೇಶಕರಾದಂಥ BG ಆಂಜನಪ್ಪನವರು, ಸ್ನೇಹಿತರು ಮತ್ತೊಬ್ಬ ನಿರ್ದೇಶಕರಾದಂಥ ಸೋಮಶೇಖರ್ ರೆಡ್ಡಿಯವರು, ಮಾರ್ಗದರ್ಶಿಗಳು, ಹಿತೈಷಿಗಳು ಮತ್ತು ಈಗ ಹೊಸದಾಗಿ ಸರ್ಕಾರದ ನಾಮನಿರ್ದೇಶನ ಸದಸ್ಯರಾದಂಥ KS ನಟರಾಜಣ್ಣ ಅವರಿಗೆ ತುಂಬ ಹೃದಯದಿಂದ ಅಭಿನಂದನೆಗಳು ಸಲ್ಲಿಸ್ತೀನಿ.